ವೀಕ್ಷಕರೇ, ರಾಜ್ಯದ ಜನ ಏನು ಮಾತನಾಡ್ಕೊಳ್ತಿದ್ದಾರೆ ಗೊತ್ತಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕ್ರಿಕೆಟ್ ಪಂದ್ಯಾವಳಿಗಳು ಕರ್ನಾಟಕದಲ್ಲಿ ನಡೆಯಲ್ಲ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯಲ್ಲ. ನಡೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳು, ಸಚಿವರುಗಳು ಬಿಡಲ್ಲ. ಈ ರೀತಿಯ ಪ್ರಶ್ನೆಗಳು ನೋಡಿ. ಬೆಂಗಳೂರಿನಲ್ಲಿ ಫೈನಲ್ ಪಂದ್ಯ ನಡಿಬೇಕಾಗಿತ್ತು, IPL ಫೈನಲ್ ಪಂದ್ಯ. ಈಗ ಅದು ಶಿಫ್ಟ್ ಆಗಿದೆ. ಏನ್ ಕಾರಣ ಅಂತ ಹೇಳಿದ್ರೆ, 10,000 ಟಿಕೆಟ್ಗೆ ಬೇಡಿಕೆ ಇಟ್ಟರಂತೆ. 38,000 ಕೆಪಾಸಿಟಿ ಇರೋದು ಬೆಂಗಳೂರಿನ ಚಿನ್ನಸ್ವಾಮಿ. 10,000 ಇವ್ರಿಗೆ ಕೊಟ್ಬಿಟ್ರೆ ಇನ್ನು 28,000ದಲ್ಲಿ ಅವ್ರು ಹೆಂಗ್ ಬಿಸ್ನೆಸ್ ಮಾಡಕ್ಕಾಗತ್ತೆ? 10,000 ಉಚಿತ ಟಿಕೆಟ್ ಬೇಡಿಕೆ ನೋಡಿ. ಕಾಂಗ್ರೆಸ್ ಸರ್ಕಾರ ಇತ್ತು ಕಳೆದ ಬಾರಿ IPL ಅಲ್ಲಿ ಮೊದಲ ಬಾರಿಗೆ ಚೊಚ್ಚಲ ಕಪ್ಪೆತ್ತು ನಮ್ಮ RCB. ಎಂತಹ ಅದ್ಭುತವಾದಂತಹ ಸೆಲೆಬ್ರೇಷನ್ ಮಾಡಬಹುದಿತ್ತು. ಆದರೆ ಅಲ್ಲೂ ಕೂಡ ಸರ್ಕಾರ ಬೇಜವಾಬ್ದಾರಿ. ಅಯ್ಯೋ, ಜನರು ಪಾಡಿಗೆ ಜನ ಬರ್ತಾರೆ, ಸಾಯ್ತಾರೆ, ಮೈ ಮೇಲೆ ಬೀಳ್ತಾರೆ, ಬಿಡಿ, ಬಿತ್ಕೊಂಡು ಸಾಯ್ಲಿ, ನಮಗೇನು, ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಿ ಶೋ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಬೇಕಾದಂಗೆ ಕಾರ್ಯಕ್ರಮ ಅರೇಂಜ್ ಮಾಡ್ಕೊಂಡು, ಈ ಕಡೆ ಚಿನ್ನಸ್ವಾಮಿ ಗೇಟ್ ಹೊರಗಡೆ ಯಾವ ರೀತಿ ಸಾವು ನೋವಾಯಿತು, ಎಷ್ಟು ಜನ ಸತ್ರು. ಅದಾದ್ಮೇಲೆ IPL ಟಿಕೆಟ್ ಬೇಕು ಅಂತ ನಾಚಿಕೆ ಇಲ್ಲದಂತಹ ಶಾಸಕರುಗಳು, ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ. ಸದನದಲ್ಲಿ ಚರ್ಚೆ ಮಾಡ್ತಾರ್ರಿ. ಒಂದು ಸದನದಲ್ಲಿ ಏನ್ ಚರ್ಚೆ ಮಾಡಬೇಕು? ಒಬ್ಬ ಶಾಸಕರಾದಂಥವರು, ಒಬ್ಬ ಸಚಿವರಾದಂಥವರು ರಾಜ್ಯದ ಜನರ ಕಷ್ಟ ಕಾರ್ಪಣ್ಯಗಳನ್ನ ಚರ್ಚೆ ಮಾಡಬೇಕು. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನಾಗಿದೆ, ಯಾವ ರೀತಿ ಅಭಿವೃದ್ಧಿಗಳಾಗಬೇಕು ಅನ್ನೋದನ್ನ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಇವ್ರಿಗೆ ಮಾನ ಮರ್ಯಾದೆ ಇಲ್ದವ್ರ ತರ ಸದನದಲ್ಲಿ ನಮಗೆ 4 ಟಿಕೆಟ್ ಕೊಡಿ, ಅದು ಫ್ರೀ ಕೊಟ್ಬಿಡಿ. ಇವ್ರ ಅಪ್ಪನ ಮನೆದಲ್ವಾ ದುಡ್ಡು, ಎಲ್ಲ ಶಾಸಕರು ಸಚಿವರು ಅಪ್ಪನ ಮನೆ ದುಡ್ಡಲ್ವಾ, ಅದಕ್ಕೆ ಇವರಿಗೆ ಫ್ರೀ ಟಿಕೆಟ್ ಕೊಡಬೇಕು. ಅದನ್ನ ಕೊಟ್ರು ಇವ್ರು ಹೋಗ್ತಾರ? ಆ ಟಿಕೆಟ್ ಅನ್ನ ದುರ್ಬಳಕೆ ಮಾಡ್ಕೊಂಡವ್ರು ಎಷ್ಟು ಜನ? ಅವ್ರ ತಮ್ಮನ ಮಕ್ಕಳು, ತಂಗಿ ಮಕ್ಕಳು, ಅಣ್ಣನ ಮಕ್ಕಳು ಅನ್ಕೊಂಡು ಎಷ್ಟು ಜನ ಸಿಕ್ಕಾಕೊಂಡಿಲ್ಲ ನೋಡಿ. ಈಗ BCCI ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಅವರು IPL ಫೈನಲ್ ಪಂದ್ಯದ ಸ್ಥಳಾಂತರದ ಬಗ್ಗೆ ಒಂದು ಮಹತ್ವವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಕಾರಣಕ್ಕೋಸ್ಕರ ನಾವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ವಿ, ಫೈನಲ್ ಪಂದ್ಯವನ್ನ ಬೆಂಗಳೂರಿನಿಂದ ಅಹಮದಾಬಾದ್ಗೆ ಸ್ಥಳಾಂತರ ಮಾಡೋದಕ್ಕೆ ಏನ್ ಕಾರಣ ಗೊತ್ತಾ? KSCA ಕೇಳಿದಂತಹ ಉಚಿತ ಟಿಕೆಟ್ಗಳ ಬೇಡಿಕೆಯ ಕಾರಣ. ಹೆಂಗ್ರಿ, 1,000ನ 2,000ನ ಅಂದ್ರೆ ಓಕೆ, ಫಸ್ಟೇ ಕೆಪಾಸಿಟಿ ಕಡಿಮೆ ಇದೆ, ನಮ್ಮ ಸ್ಟೇಡಿಯಂ ಚಿಕ್ಕದ್ದು ಬೇರೆದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. 38,000 ಕೆಪಾಸಿಟಿ ಇರುವಂತದ್ದು 10,000 ಅವ್ರಿಗೆ ಕೊಟ್ಬಿಟ್ರೆ ಏನ್ ಮಾಡಬೇಕು? ಯಾವ ರೀತಿ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ? ನೋಡಿ, ನಿಗದಿತ ಕೋಟಾಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಉಚಿತ ಟಿಕೆಟ್ಗಳನ್ನ ನೀಡಬೇಕು ಅಂತ ಹೇಳಿ KSCA ಪಟ್ಟು ಹಿಡಿತಂತೆ. ನೋಡಿ, ಉಚಿತ ಟಿಕೆಟ್ ಕೊಡಂಗೇ ಇಲ್ವಾ? ನೀವು ಪ್ರಶ್ನೆ ಮಾಡಬಹುದು, ಹಂಗಾದ್ರೆ ಅಹಮದಾಬಾದ್ನಲ್ಲಿ ನಡೆಯುತ್ತಲ್ಲ, ಅಲ್ಲಿ ಯಾರಿಗೂ ಉಚಿತ ಟಿಕೆಟ್ ಕೊಡಲ್ವಾ? ಎಲ್ಲ ದುಡ್ಡು ಕೊಟ್ಟೆ ಬರ್ತಾರಾ? ಖಂಡಿತ ಕೊಡ್ತಾರ್ರಿ. ಆದ್ರೆ ಒಂದಿಷ್ಟು ಟಿಕೆಟ್ಗಳು ಅಂತ ಇರುತ್ತೆ. ನೀವು 10,000 ಕೊಡಿ, 15,000 ಕೊಡಿ, ನಂಗೂ ಕೊಡಿ, ನಾನು MLA, ನಮ್ಮ ಅಪ್ಪಂಗೂ ಕೊಡಿ, ನನ್ನ ಮಗನಿಗೂ ಕೊಡಿ, ನನ್ನ ಹೆಂಡತಿನೂ ಕರ್ಕೊಂಬರ್ತೀನಿ ಅಂದ್ರೆ ಹೆಂಗಾಗುತ್ತೆ? ನಿಯಮವನ್ನ ಉಲ್ಲಂಘಿಸಿ ಹೆಚ್ಚಿನ ಟಿಕೆಟ್ ನೀಡೋದಕ್ಕೆ ಸಾಧ್ಯವಿಲ್ಲದ ಕಾರಣ BCCI ಏನ್ ಮಾಡುತ್ತೆ, ಅಂತಿಮವಾಗಿ ಫೈನಲ್ ಪಂದ್ಯವನ್ನ ಬೆಂಗಳೂರಿನಿಂದ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣಕ್ಕೆ ಬದಲಾಯಿಸೋದಕ್ಕೆ ನಿರ್ಧಾರ ಮಾಡುತ್ತೆ ಅಂತ ಸ್ವತಃ ದೇವ್ಜಿತ್ ಸೈಕಿಯಾ ಅವರೇ ಹೇಳಿದ್ದಾರೆ. ನೋಡಿ, IPL ನಂತಹ ದೊಡ್ಡ ಟೂರ್ನಿಗಳಲ್ಲಿ ಈ ಟಿಕೆಟ್ ಹಂಚಿಕೆ ಕುರಿತು ಕಟ್ಟುನಿಟ್ಟಿನ ನಿಯಮಗಳಿದೆ. ಆದ್ರೆ ಈ ನಿಯಮಗಳೆಲ್ಲವನ್ನ ಕೂಡ ಗಾಳಿಗೆ ತೂರಿರೋದು ಯಾರು? ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಶಾಸಕರುಗಳು, ಸಚಿವರುಗಳು, ಅವರ ಅಪ್ಪನ ಮನೆ ಆಸ್ತಿ. ಆತಿಥೇಯ ಸಂಸ್ಥೆಗಳು ಮಿತಿಮೀರಿ ಟಿಕೆಟ್ ಪಡೆಯೋದು ಪಾರದರ್ಶಕತೆಗೆ ಧಕ್ಕೆ ತರುತ್ತೆ. ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಕೂಡ ಬೇಸರದ ಸುದ್ದಿ. ಯಾಕೆ? ಆಡಳಿತಾತ್ಮಕ ಕಾರಣದಿಂದಾಗಿ ಈ ರೀತಿಯ ಬದಲಾವಣೆ ಅನಿವಾರ್ಯ ಅಂತ ಹೇಳಿ BCCI ಕೂಡ ಸ್ಪಷ್ಟಪಡಿಸಿದೆ. ನೋಡಿ, ಒಂದು ಕಡೆ IPL ಪ್ರೋಟೋಕಾಲ್ ಇದೆ, ಅದ್ರ ಬಗ್ಗೆನೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಮ್ಮ ಬೆಂಗಳೂರಿನ ಅಭಿಮಾನಿಗಳು, ನಮ್ಮ ಕರ್ನಾಟಕದ ಅಭಿಮಾನಿಗಳು, ಕ್ರಿಕೆಟ್ ಅಂದ್ರೇನೆ ಒಂದು ಎಮೋಷನಲ್ ರೀ. ಅದರಲ್ಲೂ RCB ಅಂದ್ರೆ ನಾವು ಪ್ರಾಣನೇ ಕೊಟ್ಟಿದ್ದೀವ್ರಿ. RCB ಸೋತ್ರು RCB, ನಾವು ಗೆದ್ರು RCB.
ಮೊದಲನೇ ಬಾರಿಗೆ ಕಪ್ಪೆತ್ತಿದಂತಹ ಸಂಭ್ರಮ ಕಳೆದ ಬಾರಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ಬೋದಿತ್ತು, ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು, ಅಷ್ಟೂ ಜನರ ಸಾವಿಗೆ ಕಾರಣ ಆಯಿತು. ಅಲ್ಲಿ ನೆಟ್ಟಿಗೊಂದು ಅರೇಂಜ್ಮೆಂಟ್ ಮಾಡೋಕ್ಕಾಗಲಿಲ್ಲ. ನೋಡಿ, IPL ಪ್ರೋಟೋಕಾಲ್ ಅಡಿಯಲ್ಲಿ ಈ ಹಾಲಿ ಚಾಂಪಿಯನ್ ತಂಡ ಯಾವುದಿರುತ್ತೋ ಫೈನಲ್ ಮತ್ತು ಒಂದು ಪ್ಲೇ ಆಫ್ ಪಂದ್ಯವನ್ನ ತನ್ನ ತವರು ಮೈದಾನದಲ್ಲೇ ಆಯೋಜಿಸುವ ಹಕ್ಕನ್ನ ಹೊಂದಿರುತ್ತೆ. ಕಳೆದ ಸೀಸನ್ನಲ್ಲಿ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ. ಸಹಜವಾಗಿಯೇ ಈ ಕಾರಣದಿಂದ ಈ ಬಾರಿ ಫೈನಲ್ ಆತಿಥ್ಯಕ್ಕೆ ಬೆಂಗಳೂರು ಮೊದಲು ಆಯ್ಕೆಯಾಗಿರುತ್ತೆ. ಆದರೆ ಎಲ್ಲವೂ ಕೂಡ ಅದೇ ರೀತಿ ಇತ್ತು, ವೇಳಾಪಟ್ಟಿ ಎಲ್ಲವೂ ಕೂಡ ಅದೇ ರೀತಿ ಇತ್ತು. ಫೈನಲ್ಲು ಬೆಂಗಳೂರಲ್ಲೇ ನಡೆಯೋದು ಅನ್ನೋದು ಇತ್ತು. ಅದಕ್ಕಿಂತ ಮುಂಚೆ ಒಂದು 3-4 ಪಂದ್ಯಗಳು ಕೂಡ ನಡೆಯಿತು. ಬಟ್ ಅದಾದ ಮೇಲೆ ಸಡನ್ ಆಗಿ ಈ ರೀತಿಯ ನಿರ್ಧಾರ ಏಕದಮ್ ನರೇಂದ್ರ ಮೋದಿ ಸ್ಟೇಡಿಯಂಗೆ ಶಿಫ್ಟ್ ಆಗಿರೋದು ಸಹಜವಾಗಿಯೇ RCB ಅಭಿಮಾನಿಗಳಿಗೆ ನೋವುಂಟು ಮಾಡುವ ಸಮಯ. ಹೆಂಗೋ ಒಂದಷ್ಟು ಇಷ್ಟು ದುಡ್ಡು ಹೆಂಗೋ ಮಾಡ್ಕೊಂಡು ಟಿಕೆಟ್ ತಗೊಂತಾರೆ ಪಾಪ, ಇಲ್ಲ ಹತ್ರದಿಂದ ನೋಡ್ಬೇಕು ನಾವು ಅಂತ ಹೇಳಿಬಿಟ್ಟು ಅಹಮದಾಬಾದ್ಗೆ ಯಾರೀ ಹೋಗ್ತಾರೆ? ನೋಡಿ, ನಮ್ಮ ರಾಜಕಾರಣಿಗಳ ಈ ರೀತಿಯ ದಾಹಕ್ಕೆ, ರಾಜಕಾರಣಿಗಳ ಈ ರೀತಿಯ ದರ್ಪಕ್ಕೆ ಸಾಮಾನ್ಯ ಜನ ಇಲ್ಲೂ ಕೂಡ ಬಲಿಯಾಗ್ತಾ ಇದ್ದಾರೆ. ನೋಡಿ, 15% ಟಿಕೆಟನ್ನು ಮಾತ್ರ ಉಚಿತವಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವ್ರು ಹಂಗೆ ಮಾಡ್ತಿಲ್ಲ. 30-35% ಟಿಕೆಟ್ ಕೊಟ್ಬಿಡಿ ಅಂದರೆ ಇನ್ನು 60-65% ಏನು ಬಿಸ್ನೆಸ್ ಮಾಡ್ಕೊಳಕ್ಕಾಗತ್ತೆ? ಸೊ ಹಾಗಾಗೇನೆ ಈ ರೀತಿಯ ನಿರ್ಧಾರವನ್ನು ಕೈಗೊಳ್ಳಲಾಗಿರೋದು. ಬಟ್ ಗೊತ್ತಿಲ್ಲ ಜನ ಏನಂತ ಮಾತಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಉಳಿಗಾಲ ಇಲ್ಲ. ಕಳೆದ ಬಾರಿ ಒಂದಿಷ್ಟು ಜನನ ಸಾಯಿಸ್ಬಿಟ್ರು, ಒಂದು 11 ಜನನ. ಇಲ್ಲಿ ಈ ಕಡೆ ಫೈನಲ್ ಪಂದ್ಯ ನಮ್ಮಲ್ಲಿ ನಡಿಬೇಕಾಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಇವ್ರಿಗೆ ಇನ್ನೇನು ಅಭಿವೃದ್ಧಿ ಮಾಡ್ರಪ್ಪ ಅಂತ ಹೇಳಿದ್ರೆ ಫ್ರೀ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದ ಜನ, ಬೆಂಗಳೂರಿನ ಅಭಿಮಾನಿಗಳು, ರಾಜ್ಯದ ಅಭಿಮಾನಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.